ರೇಣುಕಾಸ್ವಾಮಿ ಕೊಲೆ ಕೇಸ್ ರಹಸ್ಯ ಬಹಳ ರೋಚಕವಾಗಿ ಬಯಲಾಯಿತು. ಮರ್ಡರ್ ಕೇಸ್ ಮುಚ್ಚಾಕೋದಕ್ಕೆ ಒಂದು ಸಂಚು ನಡೆದಿತ್ತು ಅಂತ. 30 ಲಕ್ಷಕ್ಕೆ ಡೀಲ್, 17 ಜನ ಆರೋಪಿಗಳು, ದರ್ಶನ್ ಮತ್ತು ಪವಿತ್ರ ಅವರ ಪಾತ್ರ ಏನು, ಪೊಲೀಸರ ಮುಂದೆ ಮರ್ಡರ್ ಆರೋಪಿಗಳು ಯಾವ ಸತ್ಯವನ್ನ ಕಕ್ಕಿದ್ರು. ವಿಸ್ತಾರ ನ್ಯೂಸ್ನಲ್ಲಿ ಡೆವಿಲ್ ಗ್ಯಾಂಗ್ನ ಇನ್ಸೈಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಿಮ್ಯಾಂಡ್ ಅಪ್ಲಿಕೇಶನ್ ಇದೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಬಹಳ ವಿಷಯಗಳಿದ್ದಾವೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ನ ಕಾಪಿ ಕೂಡ ನಾವು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯವಾಯಿತು. ಬಟ್ ನಾನು ನಿಮಗೆ ಅದನ್ನು ತೋರಿಸೋದಿಲ್ಲ. ಬಟ್ ಅದರ ಡೀಟೇಲ್ಸ್ ಮಾತ್ರ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ಇದು ತಾವೇನು ಗಮನಿಸ್ತಾ ಇದ್ದೀರಿ, ಇವಾಗ ಈ ಫುಟೇಜ್ ಏನು ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಪಟ್ಟಣಗೆರೆ ಅಂತಂದ್ರೆ ನೀವು ಎಲ್ಲೋ ಬಹಳ ದೂರ ಇದೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಐ ಆಮ್ ಸಾರಿ, ಈ ಪಟ್ಟಣಗೆರೆ ಎಲ್ಲಿ ಗೊತ್ತೇನ್ರಿ? ಆರ್ ನಗರ ಆರ್ಚ್ ಇದೆಯಲ್ವೇನ್ರಿ? ಆ ಆರ್ ನಗರದ ಆರ್ಚಿಂದ ನೀವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆನೆ ನಾಟ್ ಇವನ್ 1.5 to 2 ಕಿಲೋಮೀಟರ್ಸು ಅದೇನೆ ಪಟ್ಟಣಗೆರೆ. ಮುಂಚೆ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಕೆರೆ, ಕುಂಟೆಗಳು ಮತ್ತು ಹೊಲಗಳು ಇವೆಲ್ಲ ಇದ್ದಂಥ ಜಾಗ ಅದು ಪಟ್ಟಣಗೆರೆ. ಅದಕ್ಕೇನೆ ಪಟ್ಟಣಗೆರೆ ಅಂತ ಹೆಸರು. ಅದಕ್ಕೆ ತುಂಬ ದೂರ ಅಲ್ಲ ಅದು, ಇಟ್ಸ್ ನಾಟ್ ಟೂ ಫಾರ್. ಸೊ ಅಲ್ಲಿ ಈ ಡಿ ಗ್ಯಾಂಗ್ ನಡೆಸಿದಂಥ ಕುಕೃತ್ಯದ ಬಗ್ಗೆ ಹಲವು ಮಾಹಿತಿ, ಹಲವು ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಮೇಲೆ ಯಾಕೋ ಕೆಲವರು ಆರೋಪಿಗಳು ಕುಂಟ್ಕೊಂಡು ಸಾಕ್ತಾ ಇದ್ದಾರೆ. ಅದು ಯಾಕೆ ಕುಂಟ್ತಾ ಇದ್ದಾರೋ ಗೊತ್ತಿಲ್ಲಪ್ಪ. ಏನೋ ಪಾಪ ಕಾಲಿಗೆ ನೋವಾಗಿರ್ಬೇಕು ಅಂತ ಅನಿಸ್ತದೆ. ಪೊಲೀಸ್ ಸ್ಟೇಷನ್ನಲ್ಲಿ ಎಡು ಬಿದ್ದಿರಬೇಕು ಅಂತ ಅನಿಸ್ತದೆ ಕೆಲವು ಆರೋಪಿಗಳು. ಈತನೂ ಕುಂಟ್ತಾ ಇದ್ದಾನೆ, ಈ ಮನುಷ್ಯನೂ ಬಲಗಡೆ ಭಾಗದಲ್ಲಿರೋನು, ಈತನು ಏನಾದರೂ ಪೊಲೀಸ್ ಸ್ಟೇಷನ್ನಲ್ಲಿ ಬಿದ್ದುಬಿಟ್ನಾ? ಮೋಸ್ಟ್ಲಿ ಇರಬೇಕು ಅಂತ ಅನಿಸ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ವೇನ್ರಿ ಪಾಪ? ಬಹುಶಃ ಪೊಲೀಸರೇ ಡಾಕ್ಟರ್ಗಳನ್ನು ಕರೆಸಿ ಅಥವಾ ಖುದ್ದಾಗಿ ಪೊಲೀಸರೇ ಟ್ರೀಟ್ಮೆಂಟ್ ಕೊಡಿಸಿರಬಹುದು ಅಂತ ಅನ್ಸುತ್ತೆ. ಲೆಟ್ಸ್ ಗೋ ಟು ದಿ ಗ್ರಾಫಿಕ್ಸ್ ಪ್ಲೇಟ್ ನಾವು. ನಮ್ಮ LED ಸ್ಕ್ರೀನ್ನ ಕಡೆಗೆ ಒಂಚೂರು ಗಮನ ಹರಿಸುವಂಥ ಪ್ರಯತ್ನ ನಾವು ಮಾಡೋಣ. ನೋಡಿ, ಹಂತಕರು ಬಲೆಗೆ ಹೇಗೆ ಬಿದ್ದರು ಅಂತನ್ನೋದು ನಾನು ಫಸ್ಟಿಂದ ಫ್ರಮ್ ದಿ ವೆರಿ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಇದು ಗ್ರಾಫಿಕ್ಸ್ ಕಾರ್ಡ್ನ ನಾನು ಮುಂದೆ ತೆಗೆದುಕೊಂಡು ಹೋಗೋಕ್ಕಿಂತ ಮುಂಚೆ ರೇಣುಕಾಸ್ವಾಮಿ ಬಗ್ಗೆ ಒಂದು ಸ್ವಲ್ಪ ಮಾತನಾಡಿಬಿಡ್ತಾನೆ. ತಾವೇನು ಫೋಟೋ ಕಾಣ್ತಾ ಇದ್ದೀರಿ, ಈ ಕಡೆ ಭಾಗದಲ್ಲಿ ಏನು ಫೋಟೋ ಕಾಣ್ತಾ ಇದ್ದೀರಿ, ಈ ಫೋಟೋ ಏನು ಕಾಣ್ತಾ ಇದ್ದೀರಿ, ಇವರು ರೇಣುಕಾಸ್ವಾಮಿ. ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ಇವರು ಕೆಲಸ ಮಾಡಿಕೊಂಡಿದ್ರು. ಮಾಹಿತಿಯ ಪ್ರಕಾರ ರೇಣುಕಾಸ್ವಾಮಿ ಪವಿತ್ರ ಗೌಡ, ದರ್ಶನ್ ಅವರ ಪತ್ನಿ ಏನಿದ್ದಾರೆ, ಅವರಿಗೆ ಕೆಟ್ಟ ಕೊಳಕ ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸಿದ್ದಾರೆ. ಇದರಿಂದ ಕುಪಿತಗೊಂಡಂಥ ಪವಿತ್ರ ಗೌಡ ದರ್ಶನ್ ಅವರಿಗೆ ಮತ್ತು ದರ್ಶನ್ ಅವರ ಸಹಚರರಿಗೆ ಈ ಮಾಹಿತಿಯನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರದಲ್ಲಿ ಬಹಳ ಉಪಾಯವಾಗಿ ಬೇರೆ ಇನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಹುಡುಗಿ ಹೆಸರಲ್ಲಿ, ಆಮೇಲೆ ವಾಟ್ಸಪ್ಗೆ ಬಾ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮಾತನಾಡಿ ಈ ರೇಣುಕಾ ಅನ್ನುವ ಈ ಮನುಷ್ಯನನ್ನು ಕರೆಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿಯನ್ನು ಕರೆಸಿಕೊಂಡ ನಂತರದಲ್ಲಿ ಬೆಂಗಳೂರಿನ ಪಟ್ಟಣಗೆರೆ, ಆರ್ ನಗರ ಆರ್ಚಿಂದ ಸ್ವಲ್ಪವೇ ದೂರದಲ್ಲಿರುವ ಪಟ್ಟಣಗೆರೆಯಲ್ಲಿದ್ದಂಥ ಸುಮಾರು 5-6 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿದ್ದಂಥ ಜಾಗದಲ್ಲಿ ಒಂದು ಶೆಡ್ ಇತ್ತು. ಶೆಡ್ನ ಒಳಗೆ ಕರ್ಕೊಂಡು ಹೋಗಿ ಕೂಡ್ ಹಾಕಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, ಇನ್ಕ್ಲೂಡಿಂಗ್ ನಟ ದರ್ಶನ್ ರವರು ಅನ್ನೋದು ದರ್ಶನ್ ರವರ ಮೇಲಿರುವ ಆರೋಪ. ಏಟು ಸಹಿಸ್ಕೊಳ್ಳೋಕ್ಕಾಗದೆ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.